ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಚಿಕನ್ ಸಾಂಬಾರು ಹೇಗೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಒಂದು ಜಾರಿಗೆ 3 ಬೆಳ್ಳುಳ್ಳಿಯನ್ನು ಸೋಸ್ಕೊಂಡು 1-2 ಇಂಚು ಶುಂಠಿಯನ್ನು ಹೆಚ್ಕೊಂಡು ಜಾರಿಗೆ ಹಾಕ್ಬಿಟ್ಟು ಒಂಚೂರು ಅರಿಶಿನ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು ಬನ್ನಿ. ಅದೇ ಜಾರಿಗೆ ಒಂದು ಅರ್ಧ ಕಪ್ಪು ಕಾಯಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, 1.5 ಸ್ಪೂನು ಧನಿಯಾ ಪುಡಿ, 1.5 ಸ್ಪೂನು ಖಾರದ ಪುಡಿ, 1/4 ಸ್ಪೂನು ಅರಿಶಿನ, ಒಂದು 5 ಲವಂಗ, 2 ಇಂಚು ಚಕ್ಕೆ, ಒಂದು 3 ಗೋಡಂಬಿ ಹಾಕ್ಬಿಟ್ಟು ರುಬ್ಬುವಷ್ಟು ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡು ಬನ್ನಿ. ನಂತರ ಒಂದು ಪಾತ್ರೆಗೆ 3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು 1-2 ಈರುಳ್ಳಿ ಉದ್ದಗೆ ಹೆಚ್ಚಿರೋಂಥದ್ದನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ, ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ರುಬ್ಬಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 2 ಸ್ಪೂನ್ ಹಾಕ್ಬಿಟ್ಟು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಒಗ್ಗರಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಒಂದು ಅರ್ಧ kg ಚಿಕನನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ನೀರು ಬಿಡೋವರೆಗೂ ಅದನ್ನು ಹುರ್ಕೊಳ್ಳಿ. ಹುರಿದಾದ ನಂತರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ರುಬ್ಬಿರೋ ಅಂಥ ಪೇಸ್ಟನ್ನು ಹಾಕ್ಬಿಟ್ಟು ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಿ ಬೇಯಿಸ್ಕೊಳ್ಳಿ. ಬೆಂದಾದಮೇಲೆ ಚಿಕನ್ ಸಾರು ರೆಡಿಯಾಗುತ್ತೆ. ಇದನ್ನು ಮುದ್ದೆ ಜೊತೆ, ಅನ್ನದ ಜೊತೆ ತಿನ್ನಲು ಸೂಪರಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.